ಸೊ ಸ್ವಲ್ಪ ಇಂಟರ್ನೆಟ್ ಇಶ್ಯೂಯಿಂದ ಲೇಟ್ ಆಯಿತು. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹಾಯ್ ವಿದ್ಯಾ ಭಟ್. ಹಾಯ್ ಹಾಯ್ ಹಾಯ್. ಎಲ್ಲರೂ ಹೇಗಿದ್ದೀರಾ? ಹೇಗಿದೆ ನಿಮ್ಮ ವೀಕೆಂಡ್? ಮೇಘ ಹಾಯ್. ಅಭಿ ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ರವಿ ಹಲೋ, ಗುಡ್ ಈವ್ನಿಂಗ್. ಪ್ರಿಯಾಂಕಾ ಮ್ಯಾಮ್ ಗುಡ್ ಈವ್ನಿಂಗ್. ಹೇಗಿದ್ದೀರಾ ಅಕ್ಕ? ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಮ್ಯಾಮ್ ನನ್ನ ನೇಮ್ ಹೇಳಿ. ಅಬ್ಶು 5656 ಹಾಯ್. ಚೆನ್ನಾಗಿದ್ದೀರಾ ಅಕ್ಕ? ಬಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಕೀರ್ತನ್ ಅಂತ ಹೇಳಿ. ಹಾಯ್ ಕೀರ್ತನ್, ಹೌ ಆರ್ ಯು? ನಾನು ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಆ್ಯಂಡ್ ಕ್ವಾಟ್ಲೆ ಕಿಚನ್ ನೋಡ್ತಿದ್ದೀರಾ? ಹೇಗೆ ಅನ್ನಿಸ್ತಾ ಇದೆ? ಕೀರ್ತನ್ ಅಂತ ಹೇಳಿದ್ದೀನಿ. ಹಾಯ್ ಕೀರ್ತನ್, ಹೇಗಿದ್ದೀರಾ? ಆರಾಮ? ನಮ್ಮ ಜನರು ಕ್ವಾಟ್ಲೆ ಕಿಚನ್ ನೋಡ್ತಾ ಇದ್ದೀರಾ ಹೇಗೆ? ಪ್ಲೀಸ್ ಟೆಲ್ ಮೈ ನೇಮ್. ಅಯ್ಯೋ ಕಿರಣ್ ಹಾಯ್. ಜೈ ಶ್ರೀರಾಮ್. ಮನೀಶ್ ಹಾಯ್. ಹಾಯ್ ಅಕ್ಕ. ಹಾಯ್ ಅಕ್ಕ, ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿದ್ದೀನಿ. ಬೇರೆ ದರ್ಶನ್ ಹಾಯ್. ನವೀನ್ ಭಂಡಾರಿ ಹಾಯ್. ಕಾಫಿ ಆಯಿತಾ? ಕಾಫಿ ಇನ್ನೂ ಇಲ್ಲ, ಕಾಫಿ ಕುಡಿಬೇಕು. ನಿಮ್ದಾಯ್ತಾ ಕಾಫಿ? ಶ್ರೂ ಹಾಂ, ನೋಡ್ತಾ ಇದ್ದೀವಿ. ಎಸ್, ನಿಮಗೆ ಹೋಟ್ಲೆ ಕಿಚನಲ್ಲಿ ತುಂಬ ಇಷ್ಟ ಆಗಿದೆಯೇನು ಅಂತ ಹೇಳಿ. ಆ್ಯಂಡ್ ಕ್ಯೂಟ್ ಗರ್ಲ್ ಬರ್ನಿ ಹಲೋ. ಓ, ಇವತ್ತಿನ ಎಪಿಸೋಡ್ ಆಲ್ರೆಡಿ ನೋಡಿದ್ರಾ ಜಿಯೋ ಹಾಟ್ಸ್ಟಾರಲ್ಲಿ? ನಾನಿರೋದು, ಯಾರೋ ನಂಗೆ ಕೇಳಿದ್ದಾರೆ ನೀವಿರೋದು ಎಲ್ಲಿ ಅಕ್ಕ ಅಂತ. ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನಸ್ಸಲ್ಲಿದ್ದೀನಿ. ಕೋಟ್ಲೆ ಕಿಚನಲ್ಲಿ ಯಾಕೆ ತುಂಬ ಸೀರಿಯಸ್ ಆಗಿರ್ತೀರಾ? ನಾನೇನು ಸೀರಿಯಸ್ ಆಗಿರ್ತೀನಾ? ಇಲ್ವಲ್ಲ. ಮೋಸ್ಟ್ಲಿ ನನ್ನ ಪಾರ್ಟ್ನರ್ ನನ್ನನ್ನು ಸೀರಿಯಸ್ ಆಗಿರೋ ಥರ ಮಾಡ್ತಾರೆ. ನಾನೇನು ಅಷ್ಟು ಸೀರಿಯಸ್ ಆಗಿಲ್ಲ ಇರಲ್ಲ. ಇನ್ಫ್ಯಾಕ್ಟ್ ನನಗೆಲ್ಲರೂ ಬೈತಿರ್ತಾರೆ ಯಾವಾಗಲೂ ನಗ್ತಿರ್ತೀನಿ ಅಂತ. ತುಂಬ ಸೀರಿಯಸ್ ಆಗೆಲ್ಲ ಇರಲ್ಲ. ಆ್ಯಂಡ್ ವೇರ್ ಇಸ್ ಭವಿಷ್? ಅವನು ಬರ್ತಾರೆ. ಆ್ಯಂಡ್ ಚಂದನ ಹಾಯ್ ಹಾಯ್. ಸೊ ಇಂಥ ಜೋಕ್ ಯಾರೋ ಜೋಕ್ ಅಂತ ಹಾಕಿದ್ದಾರೆ. ಏನು ಜೋಕು? ನೀವು ಏನು ಜೋಕ್ ಅಂತ ಹೇಳಿದ್ರೆ ಸ್ವಲ್ಪ ನಾವು ನಗ್ತೇವೆ. ಇಟ್ಸ್ ಮೀ ನೇತ್ರೇಶ್ ಹಾಯ್ ಡಾರ್ಲಿಂಗ್ ಹಾಯ್. ಸೊ ನಮ್ಮ ಭವಿಷ್ಯವರು ಬರ್ತಾರೆ. ಸೊ ಅವರೊಂದಷ್ಟು ರೆಸಿಪಿಗಳ ಬಗ್ಗೆ ಏನಾದರೂ ಹೇಳ್ತಾರ ನೋಡೋಣ. ಆ್ಯಂಡ್ ನಮ್ಮ ನೇಮ್ ಹೇಳಿ ಅಕ್ಕ. ಲಾವಣ್ಯ, ಬರೀ ನಿಮ್ಮ ನೇಮ್ ಹೇಳ್ತಾ ಇರಲ್ಲ, ಅಥವಾ ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ? ಹೇಗೆ, ಏನು ಕತೆ? ನಮಸ್ಕಾರ ಮೇಡಮ್. ಶ್ರೀನಿಧಿ ನಮಸ್ತೆ. ಸೊ ಇವತ್ತು ಆಲ್ರೆಡಿ ಎಪಿಸೋಡ್ ನೋಡಿರೋರು ಹೇಗೆ ಅನ್ನಿಸ್ತು ಅಂತ ಹೇಳಿ, ಅಥವಾ ಇವತ್ತು ನೈಟ್ ಎಪಿಸೋಡ್ ನೋಡೋರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಹೋಟ್ಲೆ ಕಿಚನಿಂದ? ನನ್ನ ಐಬ್ರೋಸ್ ಈಗ ತುಂಬ ಚೆನ್ನಾಗಿದೆ, ಅಂದರೆ ಮುಂಚೆ ಚೆನ್ನಾಗಿರಲಿಲ್ವಾ? ಯಾರಿಗೂ ನನ್ನ ಕ್ರಶ್ ಅಂತೆ. ಶಶಿ, ಯಾರಿಗಪ್ಪ ನಾನು ಕ್ರಶು? ನನ್ನನ್ನು ನೋಡಿದ್ರೆ ಎಲ್ಲರೂ ಸ್ವಲ್ಪ ಹೆದರ್ಕೋತಾರೆ. ಬಿಕಾಸ್ ನಾನು ಯಾವಾಗಲೂ ಸೀರಿಯಸ್ ಅಂತ ನೀವೇ ಹೇಳ್ತೀರಾ, ಬಟ್ ನಾನು ಅಷ್ಟು ಸೀರಿಯಸ್ ಇರಲ್ಲ. ಓಕೆ ಅಕ್ಕ, ನಿಮ್ಮ ವಿಲನ್ ರೋಲ್ ಯಾವಾಗ? ಏನು ನನ್ನ ವಿಲನ್ ರೋಲು? ನಾನು ಮಾಡ್ತಾಯಿದ್ದೀನಿ ವಿಲನ್ ರೋಲು. ಸದ್ಯಕ್ಕೆ ಸ್ವಲ್ಪ ಗ್ಯಾಪ್ ಇರಲಿ ಅಂತ. ಐ ಬಿಗ್ ಫ್ಯಾನ್ ಆಫ್ ಓಕಕ್. ಹಾಯ್. ಚಿನ್ನ ಬಂಗಾರಿ
ನೋ ರಿಪ್ಲೈಯಾ? ಏನು ರಿಪ್ಲೈ ಮಾಡಲಿ? ನೀವೇನಾದರೂ ಪ್ರಶ್ನೆ ಕೇಳಿದ್ರೆ ನಾನು ರಿಪ್ಲೈ ಮಾಡ್ಬೋದು. ನಿಮಗೆ ಅಡುಗೆ ಮಾಡೋಕ್ಕೆ ಬರಲ್ವ? ನಿಜ ಹೇಳ, ಇವತ್ತು ನಮ್ಮ ಮನೆಯಲ್ಲಿ ದೋಸೆ ಆ್ಯಂಡ್ ಪನ್ನೀರ್ ಬಟರ್ ಮಸಾಲ ಮಾಡಿದ್ವಿ. ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿ ನಾನು ಮಾಡಿದ್ದೀನಿ ಅಡುಗೆನ. ಚೆನ್ನಾಗಿ ಆಗಿತ್ತು ಆ್ಯಕ್ಚುಲಿ. ಸೊ ನಿಮ್ಮ ಎಲ್ರಿಗೂ ಏನು ಅಡುಗೆ ಜಾಸ್ತಿ ಇಷ್ಟ ಅಂತ ಕಮೆಂಟ್ ಮಾಡಿ, ಗೊತ್ತಾಗುತ್ತೆ. ಮೇಡಮ್ ರಿಪ್ಲೈ ನಮ್ಮ ಹೆಸರು ಹೇಳಿ. ಬಿಗ್ ಫ್ಯಾನ್, ಬ್ಯೂಟಿಫುಲ್. ನಾನು ಹೇಳಿದ್ನಲ್ಲ ನಿಮ್ ಮನ್ಸಲ್ಲಿ ಅಂತ. ಏನು ಮಿಸ್ಟರ್ ಭವಿಷ್, ಎಲ್ಲಿ ಓಡೋಗಿದ್ರಿ? ಹಾಯ್ ಸಾರಿ, ಫೈನಲಿ ತುಂಬಾ ಲೇಟ್ ಆಗಿ ಬಂದಿದೆ. ನೀವ್ ಯಾವಾಗ್ಲೂ ಲೇಟಾ? ಇಲ್ಲ, ಆಕ್ಚುಲಿ ನಾನು ಒಂದು ಹಳ್ಳಿಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಒಂದು ಮೂವಿ. ಸೊ ಅದನ್ನ ಪ್ರಮೋಟ್ ಮಾಡ್ಬೇಕಿತ್ತು, ಕರೆಕ್ಟಾ? ನಂಗೆ ಗೊತ್ತು ನಿಮ್ ಬಗ್ಗೆ. ಅಯ್ಯೋ ಡವ್ವು. ತುಂಬಾ ಅಂದ್ರೆ ಅವಾಗಿಂದ ಟ್ರೈ ಮಾಡ್ತಾ ಇದೀವಿ. ಫಸ್ಟ್ಲಿ ಆಡಿಯನ್ಸ್ಗೆ ತುಂಬಾ ಸಾರಿ. ತುಂಬಾ ಟ್ರೈ ಮಾಡಿ ಪ್ರಿಯಾಂಕಾ ಅವ್ರನ್ನ ಫಸ್ಟ್ ಎಳ್ಕೊಂಡ್ ಬಂದು ಬಿಟ್ಟು ಈಗ ನಾವು ಶುರು ಮಾಡ್ತಾ ಇದೀವಿ. ನಾನ್ ಆಕ್ಚುಲಿ ಭವಿಷ್ ಅವ್ರಿಗೆ ಫಸ್ಟ್ ಲೈವ್ ಹೋಗ್ಲಿ ಅಂತ ಕಾಯ್ತಿದ್ದೆ. ಇಲ್ಲ ನಮ್ ಕಡೆ ಎಲ್ಲ ಹೆಣ್ಮಕ್ಳು ಫಸ್ಟ್, ಹಾಗಾಗಿ ನಾವು ಹೆಣ್ಮಕ್ಳು ಬಿಟ್ಟಿದ್ವಿ. ಅಂದ್ರೆ ನಾನ್ ಫಸ್ಟ್ ಹೋಗ್ಲಿ ಅಂತ ನೀವು ಡವ್ ಮಾಡಿದ್ದಾ? ಹೌದು. ಡವ್ ಮಾಡಿದ್ದಲ್ಲಪ್ಪ. ಅಂಡ್ ಇನ್ನೊಂದ್ ವಿಷಯ ಏನ್ ಗೊತ್ತಾ, ನಾನ್ ಜನರಿಗೆ ಹೇಳ್ತೀನಿ, ಭವಿಷ್ ನೋಡಕ್ಕೆ ಚಾಕ್ಲೇಟ್ ಬೈ ಚೆನ್ನಾಗ್ ಕೌಂಟರ್ಗಳು ಕೊಡ್ತಾರೆ ಫುಲ್ಲು. ಬರ್ಲಿ ಏನಾದ್ರು ಡೈಲಾಗು? ಇಲ್ಲಪ್ಪ, ನಾವು ಚೆನ್ನಾಗಿರೋರ ಹತ್ರ ಎಲ್ಲ ಮಾತಾಡಲ್ಲ ಸ್ವಲ್ಪ. ಸೊ ಭವಿಷ್ ಅವರೇ ಮಾತಾಡಕ್ಕಾಗಲ್ಲ, ನೀವು ಯಾರ ಹತ್ರ ಬೇಕಾದ್ರೂ ಮಾತಾಡ್ಬೋದು, ಪ್ರಿಯಾಂಕಾ ಅವ್ರ ಹತ್ರ ಮಾತಾಡಕ್ಕಾಗಲ್ಲ. ಯಾಕಂದ್ರೆ ಕೌಂಟರ್ ಕೊಡ್ಬೋದು, ಎನ್ಕೌಂಟರ್ ಆದ್ಮೇಲೆ ಏನ್ ವಾಪಸ್. ಫಸ್ಟ್ ವೀಕ್ ನಿಮಗೆ ಪೇರ್ ಆಗಿದ್ ನಾನೇ, ಗೊತ್ತಿರ್ಲಿ. ಅಲ್ಲ, ಆಬ್ವಿಯಸ್ಲಿ ಅದಕ್ಕೆ ನಾವು ತುಂಬಾ ಸಂತೋಷ ವ್ಯಕ್ತಪಡಿಸ್ತೀವಿ. ಗೊತ್ತಾಯ್ತು ಆಯ್ತು ಬಿಡಿ, ಸಂತಾಪ ವ್ಯಕ್ತಪಡಿಸಿ ಇರ್ಲಿ. ಏನ್ ಗೊತ್ತಾ, ಫಸ್ಟ್ ವೀಕ್ ಬಂದು ನಿಮ್ಗೆ ಅಡ್ವಾಂಟೇಜ್ ಟಾಸ್ಕ್ ವಿನ್ ಮಾಡಿಸ್ಕೊಟ್ಟಿದೆ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದೀರಾ. ಏನು ಮಾಡಕ್ಕಾಗಲ್ಲ. ಹೌದು, ಫಸ್ಟ್ ವೀಕ್ ವಿನ್ ಆಯ್ತು, ಬಟ್ ಅದಾದ್ಮೇಲೆ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಬರೋ ಕ್ವಾಟ್ಲೆಗಳೆಲ್ಲ ಸಿಕ್ಕಾಬಿಟ್ಟೆ ಹೆವಿ ಕ್ವಾಟ್ಲೆ ಕೊಡ್ತಾ ಇದಾರೆ. ಬೇಕು ಅಂತ ಕೊಡ್ತಾ ಇದಾರೋ ಇಲ್ಲಾಂದ್ರೆ ಬೇಡ ಅಂತ ಕೊಡ್ತಾ ಇದಾರೋ ಗೊತ್ತಾಗ್ತಿಲ್ಲ. ಬಟ್ ನಮ್ಮ ಆಡಿಯನ್ಸ್ ನ ಕೇಳೋಣ, ಕಮೆಂಟ್ಸ್ ಗಳು ನೋಡಿ. ನಿಮ್ಗೆ ಯಾರೋ ಕಮೆಂಟ್ ಹಾಕಿದ್ರೆ, ಹುಷಾರಾಗಿ ಡ್ರೈವ್ ಮಾಡಿ, ಸೇಫ್ ಡ್ರೈವ್ ಅಂತೆಲ್ಲ ಹಾಕಿದ್ದಾರೆ. ಥ್ಯಾಂಕ್ ಯು. ಇಲ್ಲ, ತುಂಬಾ ಅಂದ್ರೆ ಅಷ್ಟು ಎಲ್ಲ ಬಿಸಿ ಆಗ್ಬಿಟ್ಟಿದೀನಿ. ಸೊ ಹಂಗಾಗಿ ಭವಿಷ್ ಅವರು ನಿಮ್ಗೋಸ್ಕರ ಒಂದೆರಡು ರೆಸಿಪಿಗಳನ್ನ ಹೇಳ್ತಾರೆ. ನಿಮ್ಗೆ ಯಾವ ಅಡ್ಗೆ ಜಾಸ್ತಿ ಇಷ್ಟ ಹೇಳಿ, ಅದ್ರದ್ದೆಲ್ಲ ಹೇಳ್ತಾರೆ. ಅದ್ರ ಬಗ್ಗೆ ನಾನಂತೂ ಪ್ಯೂರ್ ವೆಜ್. ನಮ್ದು ಪಕ್ಕ ನಾವ್ ಮಂಡ್ಯ ಗೌಡ್ರು, ಆಯ್ತಾ? ಸೊ ಹಂಗಾಗಿ ಈಗ ನಾನ್ ವೆಜ್ ರೆಸಿಪಿ ಹೇಳ್ಬೇಕಂದ್ರೆ ತುಂಬಾ ದೊಡ್ಡ ಪ್ರೋಸೆಸ್. ಸೊ ಅದಕ್ಕೆ ಒಂದು ಚಿಕ್ಕ ರೆಸಿಪಿ ಹೇಳ್ತೀನಿ, ಸಿಂಪಲ್. ಹೆವಿ ಅಂದ್ರೆ ಹೆವಿ ಸಿಂಪಲ್. ಹಿಂಗೆ ಅಂದ್ರೆ ಯೂಶಲಿ ನಮ್ ಸೈಡ್ ಎಲ್ಲ ಹಿಂಗೆ ಅಂದ್ರೆ ಮಿದ್ದಿಟ್ಟು ಅಂತ ಕರೀತಾರೆ. ಈಗ ನಿಮ್ಗೆ ಗೊತ್ತು, ರಾಗಿ ಮುದ್ದೆ ಎಲ್ಲ ಮಾಡ್ತಾರೆ, ಎಲ್ಲ ಮನೇಲಿ ಮಾಡ್ತಾರೆ. ನಮ್ ಸೈಡು ಬೇರೆ ಕಡೆ ಸ್ವಲ್ಪ ಕಮ್ಮಿ ಇದು, ನಮ್ ಸೈಡ್ ಸ್ವಲ್ಪ ಜಾಸ್ತಿ ಉಪ್ಸಾರು. ಅದಕ್ಕೆ ಖಾರ ಮಾಡಿರ್ತಾರೆ, ಉಪ್ಸಾರು ಖಾರ, ಕೆಂಪು ಕಲರ್ ಉಪ್ಸಾರು ಖಾರ ಮಾಡಿರ್ತಾರಲ್ಲ. ಸೊ ಅದಕ್ಕೆ ಮುದ್ದೆಗೆ ಸ್ವಲ್ಪ ತುಪ್ಪ ಮತ್ತೆ ಆ ಉಪ್ಸಾರು ಖಾರನ ಚೆನ್ನಾಗಿ ಮೆತ್ತಿ ಮತ್ತೆ ವಾಪಸ್ ಮುದ್ದೆ ಶೇಪ್ ತಂದು ಸ್ವಲ್ಪ ಗಟ್ಟಿ ಮೊಸರು, ಅದಕ್ಕೆ ಸ್ವಲ್ಪ ಸಾಲ್ಟ್, ಅದಕ್ಕೂ ಸ್ವಲ್ಪ ಉಪ್ಸಾರು ಖಾರ, ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಮುದ್ದೆನ ಮುರ್ಕೊಂಡು ನೀವು ತಿಂದ್ರೆ ಅಂದ್ರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿ ಮುಗಿಸ್ಬಿಟ್ರ ನೀವು ರೆಸಿಪಿ? ಬೇಗ ಅಂದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಿಗುವಂತ ರೆಸಿಪಿ ಇದು. ಯಾಕಂದ್ರೆ ನಮ್ ಸೈಡ್ ಸ್ವಲ್ಪ ಜಾಸ್ತಿ ಇದನ್ನ ಮಾಡ್ತಾರೆ. ಇದು ಇನ್ಯಾವ ತರ ರೆಸಿಪಿ ಹೇಳ್ಬೇಕು ಹೇಳಿ? ನಾನ್ ಗೊತ್ತಲ್ಲ, ಇಂಟರ್ನ್ಯಾಷನಲ್ ಶೆಫ್. ಹೌದು, ಮೊನ್ನೆ ಒಂದು
ರೆಸಿಪಿ ಮಾಡಿದ್ರು ಉಪ್ಪಟ್ಟು, ತುಂಬಾ ಚೆನ್ನಾಗಿ ಮಾಡಿದ್ರು. ಅದಿನ್ನೂ ಅಂಡ್ ಭವಿಷ್ಯ ಅವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಆಮ್ಲೆಟ್ ಮಾಡ್ಕೊಡ್ತಾರೆ. ಅಲ್ಲಿರೋ ಕ್ವಾಟ್ಲೆಗಳಿಗೆಲ್ಲ ಇಲ್ಲ, ಬರೀ ಹೆಣ್ಮಕ್ಳಿಗೆ ಮಾತ್ರ. ಹಲೋ ಏನು ಇಲ್ಲ ಅಂತ ಹೇಳ್ಬಿಡಿ. ಸಿ ಏನ್ ಗೊತ್ತಾ, ಗಂಡ್ಮಕ್ಳು ಫಸ್ಟ್ ಸ್ಟಾರ್ಟ್ ಮಾಡಿದ್ಯಾರು ನಿಜ ಹೇಳಿ, ಫಸ್ಟ್ ಸ್ಟಾರ್ಟ್ ಮಾಡಿದ್ಯಾರು ನೀವೇ. ನಾನ್ ಕೇಳಿದ್ದು, ಸೊ ನನಗ್ ಮಾತ್ರ ಮಾಡ್ಕೊಟ್ಟಿದ್ ನೀವು. ಇಲ್ಲ ಇಲ್ಲ ಕೇಳಿಸ್ತಿದ್ಯಾ? ನೆಟ್ವರ್ಕ್ ಕೇಳಿಸ್ತಿಲ್ಲ. ನೀವ್ ಸುಳ್ಳು ಹೇಳ್ತಿದ್ರಂತ ನೆಟ್ವರ್ಕ್ ಗೆ ತಡ್ಕೊಳಕ್ ಆಗ್ತಿಲ್ಲ, ನೆಟ್ವರ್ಕ್ ಡಮಾರ್ ಆಗ್ತಾ ಇದೆ ನಿಮ್ ಸುಳ್ಳು. ಆಕ್ಚುಲಿ ನೋಡಿ, ಹಿಂಗೇನಾದ್ರೂ ಒಂದ್ ಕನ್ಕ್ಲೂಷನ್ ಕೊಡೋ ಟೈಮಿಗೆ ನೆಟ್ವರ್ಕ್ ಹೋಗುತ್ತೆ, ಅವಾಗ ಅದೇ ತಪ್ಪ ಆತ ನನ್ ಮೇಲೆ ಬರುತ್ತೆ. ಸೊ ಏನ್ ಗೊತ್ತಾ, ಗಂಡ್ ಮಕ್ಳು ಕೇಳಲ್ಲ ಬಂದು, ಅವ್ರ ಕೆಲ್ಸದಲ್ಲಿ ಅವ್ರ ಪಾಪ ಬಿಸಿ ಇರ್ತಾರೆ. ಈ ಹೆಣ್ಮಕ್ಳು ನಿಮ್ಗೆ ಬಾಟ್ಲೆ ಕೊಡೋದಕ್ಕೆ ಹೆಣ್ಮಕ್ಳು ಇದಾರೆ ಲೈವ್ ಅಲ್ಲಿ. ನೀವ್ ಹಿಂಗೆಲ್ಲ ಬಾಟ್ಲೆ ಕೊಡ್ತಾರೋ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದೀನಿ. ಪಾಯಿಂಟ್ ಟು ಬಿ ನೋಟೆಡ್. ಸೊ ನಿಮ್ನ ಕ್ವಾಟ್ಲೆ ಕೊಡೋಕೆ ಅಂತ ಕಳ್ಸಿರ್ತಾರೆ, ನೀವೇನ್ ಮಾಡ್ತೀರಾ, ಕ್ವಾಟ್ಲೆ ಜೊತೆ ಒಂದು ಪ್ಲಸ್ 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 ಕ್ವಾಟ್ಲೆ ಕೊಡಕ್ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಸೊ ಹಂಗಾಗಿ ಅಂಡ್ ಅವ್ರು ಬಂದ್ ಯಾವತ್ತು ಆಮ್ಲೆಟ್ ಹಾಕೊಡಿ ಅಂತೆಲ್ಲ ಕೇಳಲ್ಲ. ನೀವು ಓಡಾಡ್ತಾ ಇರ್ತೀರಲ್ಲ, ಪಾಪ ಹೊಟ್ಟೆ ಇಶ್ವಾಗ್ತಾ ಇರ್ತಾರೆ ನಡೆದು. ಸೊ ಹಂಗಾಗಿ ಆಮ್ಲೆಟ್ ಹಾಕೊಡಿ ಅಂತ ಕೇಳ್ತೀರಾ, ನಾನು ಹಾಕೊಡ್ತೀನಿ ಅಷ್ಟೇ. ಯಾವ ಕುಕ್ಕು ಆಮ್ಲೆಟ್ ಮಾಡ್ಕೊಡಲ್ಲ, ನೀವೊಬ್ರೆ. ಅಂದ್ರೆ ನಿಮ್ಮ ಒಳ್ಳೆತನ ನಾನು ಹೇಳ್ತಿದ್ದೀನಿ, ನೀವ್ ಅದಕ್ಕೆ ಏನೇನೋ ತೇಲಿಸ್ತಿದಿರ ಬಿಡಿ. ಅಂದ್ರೆ ಅವ್ರು ಕೊಟ್ಟಿರೋ ಡಿಶ್ ಮಾಡದ್ ಬಿಟ್ಟು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಆಮ್ಲೆಟ್ ಮಾಡ್ಕೊಡ್ತಿದ್ರ ಅಂತ ನಾನೇನು ಹೇಳಕ್ ಬಂದೆ. ನೀವ್ ಅದಕ್ ಪೋಸ್ಟ್ ಕೊಡ್ಕೊಂಡು ಈ ಹೆಣ್ಮಕ್ಳು ಹಂಗೆ ಹಿಂಗೆ ಅಂತೀರ. ಓಕೆ, ಬಿಟ್ಟಾಕಿ, ಏನೋ ಫ್ರೀಯಾಗಿ ಒಂದಷ್ಟು ಬಿಲ್ಡಪ್ ಕೊಡೋಣ ಅಂತ ಇದ್ದೆ. ಹೇಳ್ಬಿಟ್ಟು ಈಗ ಕಣ್ಣು ನೋಡ್ಬಿಟ್ಟು ಏನೋ ಒಂದ್ ಮಾಡಿದ್ರೆ ನಾವು ಹೌದಾ ಅನ್ಕೊಂಡು ನಾವು ಅದೇ ನೀವ್ ಮಾಡ್ತಿರಲ್ಲ ಸ್ಟೇಜ್ ಮೇಲೆ ಆತರ ತಾನೇ. ಎಲ್ಲ ಜನರಿಗೋಸ್ಕರ. ಓಕೆ, ಹೇಗ್ ಬರ್ತಿದೆ ಕ್ವಾಟ್ಲೆ ಕಿಚನ್? ನಿಮ್ಗೆ ಹೇಗಿದೆ ರೆಸ್ಪಾನ್ಸ್? ಯಾರಿಗ್ ಕೇಳ್ತಿದ್ದೀರಾ? ಜನರಿಗ ನೋ ಕಮೆಂಟ್ಸ್ ಓದ್ತಾ ಇದೀವಿ. ಹಾಯ್ ಏನು ಇಲ್ಲ, ಆಕ್ಚುಲಿ ಎಲ್ಲೇ ಹೋದ್ರು ತುಂಬಾ ಚೆನ್ನಾಗಿ ಫಸ್ಟ್ ಆಫ್ ಆಲ್ ಗಂಧದ ಗುಡಿ ನಮ್ಮ ಸೀರಿಯಲ್ ನ ತುಂಬಾ ಚೆನ್ನಾಗಿ ಕೇಳ್ತಾರೆ. ಯಾಕಂದ್ರೆ ಅದೊಂದು ಗಂಡ್ ಮಕ್ಳು ಕತೆ, ಹೆಣ್ಮಕ್ಳು ಸೀರಿಯಲ್ ಅಂದ್ರೆ ಒಂದು ಬೇರೆ ಪ್ಯಾಟರ್ನ್ ಚೇಂಜ್ ಮಾಡಿರೋಂತ ಸೀರಿಯಲ್ ನಮ್ ಗಂಧದ ಗುಡಿ. ಫಸ್ಟ್ ಅದನ್ನ ಕೇಳ್ತಾರೆ. ಅಂಡ್ ಅದಾದ್ಮೇಲೆ ಸರ್ ನೀವು ಕ್ವಾಟ್ಲೆ ಕಿಚನ್ ಅಲ್ಲಿ ಬಂದಿದ್ರಿ ಅಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತೀರಾ, ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅನ್ಕೊಂಡೆಲ್ಲ ಫುಲ್ ಕಾಂಪ್ಲಿಮೆಂಟ್ಸ್. ನಾನು ಓಕೆ ಓಕೆ ಅನ್ಕೊಂಡು, ಅಂದ್ರೆ ರೆಸ್ಪಾನ್ಸ್ ಸಿಕ್ಕಾಬಡೆ ಚೆನ್ನಾಗಿದೆ. ಎಲ್ಲೇ ಹೋದ್ರು ಅದ್ರ ಬಗ್ಗೆ ಮಾತಾಡ್ತಾರೆ, ಕೇಳ್ತಾರೆ. ಅಂಡ್ ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಜನ ಎಲ್ಲ ಮೆಸೇಜ್ ಹಾಕಿದ್ರು, ಸರ್ ನಿಮ್ಮ ರೆಸಿಪಿ ಪ್ಲೀಸ್, ನೀವು ಮಾಡಿದ್ದು ರೆಸಿಪಿ ಪ್ಲೀಸ್ ಅನ್ಕೊಂಡೆಲ್ಲ ಮೆಸೇಜ್ ಹಾಕಿದ್ರು. ರೆಸಿಪಿ ಎಲ್ಲ ಕೇಳ್ಬೇಡಿ. ನೀವು ಏನ್ ಗೊತ್ತಾ, ನೀವು ಯಾರಿಗಾದ್ರೂ ಅವ್ರು ಅಡ್ಗೆ ಮಾಡ್ಕೊಡ್ಬೇಕಂದ್ರೆ ಮೆಸೇಜ್ ಮಾಡಿ, ಅವ್ರು ನಿಮ್ಗೋಸ್ಕರ ಪ್ರೀತಿಯಿಂದ ಅಡ್ಗೆ ಮಾಡಿ ನಾನೇನ್ ಹೇಳ್ತೀನಿ ಅಂದ್ರೆ, ಎಲ್ಲಾರ್ಗು ಆತರ ರೆಸಿಪಿ ಕೇಳೋರ್ಗಿಲ್ಲ, ನೀವು ಕ್ವಾಟ್ಲೆ ಕಿಚನ್ ಸೀಸನ್ 2 ನಮ್ ಕಲರ್ಸ್ ಕನ್ನಡದಲ್ಲಿ ನೋಡಿ, ರೆಸಿಪಿ ಏನು ಫುಲ್ ಅಡಿಗೆ ಮಾಡಿನೇ ತೋರಿಸ್ಬಿಡ್ತೀವಿ. ಅಲ್ಲ, ಅದನ್ನ ನೋಡ್ತಾರೆ, ಅದನ್ನ ನೋಡೇ ಕೇಳ್ತಾರೆ ಆಬ್ವಿಯಸ್ಲಿ ನಿಮ್ನ ರೆಸಿಪಿ. ಬಟ್ ಏನಂದ್ರೆ ನೀವೇ ಪರ್ಸನಲ್ ಆಗಿ ಮಾಡ್ಕೊಡ್ಬೇಕು ಅನ್ನೋದು ಕೆಲವ್ರಿಗೆ ಇರುತ್ತೆ, ಹುಡುಗಿರ್ಗೆಲ್ಲ. ಸೊ ಅಂತವ್ರಿಗೆಲ್ಲ ನೀವೇ ಮಾಡಿ ತಲುಪಿಸಿ. ನನಗೆ ಹೆಂಗೆ ತಲುಪಿಸಿದ್ರು ಫಸ್ಟ್ ವೀಕ್ ಇಂದ ಆತರ ಹೆಂಗಿರು ತಲುಪ್ಸಲ್ವಲ್ಲ ಅಂತ ಹೇಳ್ತಿರೋದು. ಓ ಹಂಗ, ಓಕೆ ಓಕೆ, ನೈಸ್ ನೈಸ್ ನೈಸ್. ತುಂಬಾ ಚೆನ್ನಾಗಿತ್ತು ನಿಮ್ಮ ಮಾತುಗಳು, ಹೀಗೆ ಮುಂದುವರಿಯಲಿ. ಹರಿ ಅವ್ರೆ, ಚಂದನಗೆ ಪ್ರಪೋಸ್ ಯಾವಾಗ ಮಾಡ್ತೀರಾ? ನಿಮ್ಗೆ ಇರ್ಬೇಕು ಮೋಸ್ಟ್ಲಿ ಇದು. ನಾನೇ ಹರಿಶ್ಚಂದ್ರ. ಸೊ ನಾನು, ನೀವ್ ಹರಿಶ್ಚಂದ್ರನಾ? ನನ್ ಸೀರಿಯಲ್ ಅಲ್ಲಿ ನನ್ನ ಹೆಸರು ಹರಿಶ್ಚಂದ್ರ. ಬಟ್ ಲೈಫ್ ಸೀರಿಯಸ್ಲಿ ಆಕ್ಚುಲಿ ಅಂದ್ರೆ ಪ್ರಪೋಸ್ ಮಾಡೋಣ. ನಾವು ಬಿಗಿನಿಂಗ್ ಸೀರಿಯಲ್ ಇಂದನೂ ಅದನ್ನೇ ಟ್ರೈ ಮಾಡ್ತಾ ಇದೀವಿ. ಚಂದನ ಅವ್ರನ್ನ ಹೊಲ್ಸ್ಕೊಳ್ಳೋದಕ್ಕೆ, ಚಂದನ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಇದಕ್ಕೆ ನಾವು ಟ್ರೈ ಮಾಡ್ತಾ ಇದೀವಿ. ಬಟ್ ಆದಷ್ಟು ಬೇಗ ನೋಡುವ. ಸರಿ, ನಿಮ್ಗೆ ರಿಯಲ್ ಲೈಫ್ ಅಲ್ಲಿ ಗರ್ಲ್ ಫ್ರೆಂಡ್ ಇದಾರಾ? ಯಾರು ಕೇಳಿದ್ದು? ನನ್ ಕಮೆಂಟ್ಸ್ ಕೇಳ್ತಿರ್ತಾರೆ. ಓ ಹಂಗಾರೆ ಕೇಳಿದಾರೆ, ನೀವ್ ಹೇಳಿ. ಜನರ ಪರವಾಗಿ ನಾನ್ ಕೇಳ್ತಾ ಇರೋದು. ಏನ್ ಗೊತ್ತಾ, ಇವಾಗ ಮರ ಅಂದ್ಮೇಲೆ ಅದ್ರಲ್ಲಿ ಎಲೆಗಳಲ್ಲಿ ಗಾಳಿ ಬೀಸ್ಬೇಕು. ಇದರ ಇಲ್ವಾ ಕ್ವಶನ್ ಆನ್ಸರ್? ತಿರುಗಿ ಇನ್ನೇನು ಎಲ್ಲ ಹೇಳ್ಬಾರ್ದು. ಯಾರೋ ಏನೋ ಕಮೆಂಟ್ ಹಾಕಿದಾರೆ, ಮದ್ವೆ ಆಗಿ ಜೋಡಿ ಚೆನ್ನಾಗಿದೆ. ಖಂಡಿತ ಇಲ್ಲ, ನಾವಿಬ್ರು ತುಂಬಾ ಕಿತ್ತಾಡ್ತೀವಿ. ಕೇಳಿ, ಮದ್ವೆ ಏನೋ ಮನುಷ್ಯ ಅಂದ್ಮೇಲೆ ಹುಟ್ಟಿಂದ
ಬೆಳೆಯೋದ್ರಿಂದ ಸ್ಕೂಲ್, ಕಾಲೇಜು, ಲೈಫ್, ಕೆಲ್ಸ, ಮನೆ, ಮದ್ವೆ, ಸಂಸಾರ ಇದೆಲ್ಲ ಒಂದು ಹಂತವಾಗಿ ಬರೋ ಟೈಮ್ಗೆ, ಸಿಗೋ ಟೈಮ್ಗೆ, ಆಗೋ ಟೈಮ್ಗೆ ಆಗ್ಬಾರ್ದು. ಸೊ ಗರ್ಲ್ ಫ್ರೆಂಡ್ ಇದ್ದಾರೆ. ಸೊ ಹೆಣ್ಣು ಹೊನ್ನು ಮಣ್ಣು ತಾನಾಗೆ ಹುಡ್ಕೊಂಡು ಹೋಗ್ಬಾರ್ದು ಅಂತ ನೋಡಿದ್ರ, ನಾನು ಕೇಳ್ತಿರೋ ಅವ್ರ ಉತ್ತರನೇ ಕೊಡ್ತಿಲ್ಲ, ಬೇರೆನೇ ಉತ್ತರ ಕೊಡ್ತಿದ್ರೆ ಅರ್ಥ ಮಾಡ್ಕೊಬೇಕು. ಸೊ ಹಾಗಾಗಿ ಯಾವ ಟೈಮಿಗೆ ಏನಾಗ್ಬೇಕು ಅದಾಗುತ್ತೆ. ಸದ್ಯಕ್ಕೆ ನಮ್ಮ ಕ್ವಾಟ್ಲೆ ಕಿಚನ್ ಬಗ್ಗೆ ಮಾತಾಡೋಣ, ಯಾಕಂದ್ರೆ ಇದ್ರಲ್ಲಿ ಮಾತಾಡೋ ವಿಷಯಗಳೇ ತುಂಬಾ ಇದೆ. ಇನ್ನು ನೀವ್ ಅದನ್ನ ಮಾತಾಡ್ತಾ ಇಲ್ಲ, ಬೇರೆ ಎಲ್ಲಾ ಮಾತಾಡ್ತಾ ಇದೀರಾ. ಯಾರು ಬೇರೆ ಎಲ್ಲ ಏನು ಮಾತಾಡ್ತಿಲ್ಲ. ಅಲ್ಲಿ ನಿಮ್ಗೆ ಮದ್ವೆ ಆಗಿದ್ಯಾ ಅಂತೆಲ್ಲ ಕೇಳ್ತಿದ ನೋಡಿ. ನೀವ್ ಹೆಂಗ್ ಮಾತಾಡ್ತಾ ಇದೀರಾ ಗೊತ್ತಾ? ನಾವೇನೋ ವಿಡಿಯೋ ಕಾಲ್ ಮಾತಾಡೋ ತರ ಮಾತಾಡ್ತಾ ಇದೀರಾ. ಲೈವ್ ಅಲ್ಲಿ ಇದೀವಿ ನಾವು. ವಿಡಿಯೋ ಕಾಲ್ ನಾವ್ ಯಾವತ್ತೂ ಮಾಡಿಲ್ಲ. ನೀವ್ ಏನೇನೋ ಕಾಂಟ್ರವರ್ಸಿ ಮಾಡ್ಬೇಡಿ ಮತ್ತೆ. ಅಲ್ಲ, ನಾವು ಮಾತಾಡ್ ಹಂಗಲ್ಲ, ವಿಡಿಯೋ ಕಾಲ್ ನಾವ್ ವಿಡಿಯೋ ಕಾಲ್ ಮಾತಾಡತಾರ ಅಂತ ಯಾಕೆ ಹೇಳ್ತೀರಾ? ಸರಿ ಹೇಳಿ, ಇವತ್ತಿನ ಎಪಿಸೋಡ್ ಅಲ್ಲಿ ಏನ್ ಡಿಶ್ ಮಾಡಿದೀರಾ? ಇವತ್ತೊಂದು ಸೂಪರ್ ಸಖತ್ತಾಗಿರೋ ಟೇಸ್ಟಿ ಆಗಿರೋ ಒಬ್ಬಟ್ಟು, ಸ್ವೀಟ್ ಪೊಟ್ಯಾಟೊ. ಇವತ್ತು ಒಬ್ಬಟ್ಟ? ಇವತ್ತಲ್ಲ, ಅದು ಅದು ನೆಕ್ಸ್ಟ್ ವೀಕ್. ನೀವು ಏನ್ ಗೊತ್ತಾ ಭವಿಷ್, ಅದು ನೆಕ್ಸ್ಟ್ ವೀಕ್ ಮಾಡಿರೋ ಡಿಶ್. ಅದು ಇವತ್ತಿಗೆ ಏನ್ ಮಾಡಿದೀರಾ? ಪಾಪ ಅವ್ರು ತುಂಬಾ ಡಿಶ್ ಗಳು ಮಾಡಿ ಇವತ್ತಿಗೆ ಯಾವ ಎಪಿಸೋಡ್ ಟೆಲಿಕಾಸ್ಟ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಮುದ್ದೆ, ಚಿಕನ್ ಲಸಾನ್ಯಾ. ಜಾತ್ರೆ ಎಪಿಸೋಡ್ ಅಲ್ಲ? ಎಸ್, ಸಚಿದೀರ್ ಬಂದವರು ಎಪಿಸೋಡ್ ಅಲ್ಲ ಇದು. ಎಸ್, ಚಿಕನ್ ಲಸಾನ್ಯಾ. ಓಕೆ. ಸೊ ಎಲ್ಲಿಂದ ಕಲ್ತ್ಕೊಂಡ್ ಬಂದ್ರಿ ಆ ಡಿಶ್ ನ? ಕೆಲವೊಂದನ್ನ ನೋಡಿ ಕಲಿಬೇಕು, ಕೆಲವೊಂದನ್ನ ಮಾಡಿ ಕಲಿಬೇಕು, ಕೆಲವೊಂದನ್ನ ಕೇಳಿ ಕಲಿಬೇಕು. ಸೊ ಹಾಗಾಗಿ ನಮ್ಮ ಸ್ಟೈಲು, ನಮ್ಮ ಕರ್ನಾಟಕ ಸ್ಟೈಲ್ ಅಲ್ಲಿ ಯಾವ್ದೇ ತರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ನಮ್ಮ ಮಂಡ್ಯ ಸೈಡ್ ಆಗಿರ್ಬೋದು, ಇಲ್ಲ ದಕ್ಷಿಣ ಆಗಿರ್ಬೋದು, ಆ ಸೈಡ್ ಎಲ್ಲ ಒಂದು ರೇಂಜಿಗೆ ಮಾಡಕ್ ಬರುತ್ತೆ. ಯಾಕಂದ್ರೆ ನಮ್ಮ ಸ್ಟೇಟ್ ಆಗಿರೋದ್ರಿಂದ ಬೇರೆ ಬೇರೆ ಸ್ಟೇಟ್ ಇಲ್ಲ ಬೇರೆ ಬೇರೆ ಕಂಟ್ರಿ ಫುಡ್ಗಳನ್ನೆಲ್ಲ ಎಲ್ಲೋ ಒಂದ್ ಕಡೆ ಹೋದಾಗ ತಿಂದಿರೋದಾಗಿರ್ಬೋದು, ಅವಾಗ ಅಬ್ಸರ್ವ್ ಮಾಡಿರ್ತೀವಿ. ಓಕೆ, ಇದ್ರಲ್ಲಿ ಇದೆಲ್ಲ ಇದೆಯಾ, ಹಿಂಗಿದ್ಯಾ, ಇದಾಕಿದಾರ ಅಂತ ಅಬ್ಸರ್ವ್ ಮಾಡಿರ್ತೀವಿ. ಆಮೇಲೆ ಒಂದಷ್ಟು ನಾವು ಸರ್ಚ್ ಮಾಡ್ತೀವಿ, ಓಕೆ ಇದ್ರಲ್ಲಿ ಏನ್ ಇದೆ, ಹೆಂಗ್ ಮಾಡ್ಬೋದು ಅಂತ. ಇನ್ನೊಂದು ಅದ್ರ ಬಗ್ಗೆ ಕೇಳ್ತೀವಿ, ಇದನ್ನ ಹಿಂಗ್ ಮಾಡೋದು ಅಂತ ಹೇಳ್ತೀವಿ. ಸೊ ಹಂಗಾಗಿ ಶ್ರವಣ ಮಾಧ್ಯಮ, ದೃಶ್ಯ ಮಾಧ್ಯಮ, ವಾಕ್ ಮಾಧ್ಯಮ, 3 ಮಾಧ್ಯಮಗಳಿಂದ ಕಲ್ತು ನಮ್ಮ ಕಲರ್ಸ್ ಕನ್ನಡ ಮಾಧ್ಯಮದಲ್ಲಿ ನಾವು ಕ್ವಾಟ್ಲೆ ಕಿಚನ್ ಅಲ್ಲಿ ರೆಸಿಪಿನೂ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡ್ಲಿಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರೆ ಒಂದ್ ಪ್ರಶ್ನೆಗೆ. ಫಸ್ಟ್ ಆಫ್ ಆಲ್ ಇವತ್ತು ಏನ್ ಡಿಶ್ ಬರ್ತಿದೆ ಅಂತ, ಏನ್ ಟೆಲಿಕಾಸ್ಟ್ ಆಗ್ತಿದೆ ಅಂತ ಗೊತ್ತಿದೆ. ಒಬ್ಬಟ್ಟು ಅಂತ ಬೇರೆ ಹೇಳಿದ್ರೆ, ಅದು ಯಾರೋ ಕಮೆಂಟ್ ಹಾಕಿದ್ರು ನೆಕ್ಸ್ಟ್ ವೀಕ್ ಡಿಶ್ ಗೊತ್ತಾಯ್ತು ಅಂತ. ಸೊ ಯಾರ್ಯಾರು ಎಪಿಸೋಡ್ ನೋಡಿಲ್ಲ, ಪ್ಲೀಸ್ ಕ್ವಾಟ್ಲೆ ಕಿಚನ್ ನೋಡಿ. ಸೊ ನೋಡ್ತಾರೆ ನೋಡ್ತಾರಂತ ಎಸ್ ಎಲ್ಲ ಹೇಳ್ತಿದಾರೆ. ಅಂಡ್ ನೀವು ಮಾತಾಡಿ, ಹೆಣ್ಮಕ್ಳು ಮುಖ ಎಷ್ಟೊತ್ತು ಅಂತ ನೋಡ್ತಾರೆ ನಮ್ಮ ಅಲ್ಲೋ. ನಾನೇ ಮಾತಾಡ್ತಿರೋದು ಅವಾಗ್ಲಿಂದ. ಇಲ್ಲಿ ಏನ್ ಗೊತ್ತಾಗ್ತಿರೋದು, ನಾನು ಒಳ್ಳೆ ಆಂಕರ್ ತರ, ನೀವು ಫುಲ್ ಇಂಟರ್ವ್ಯೂ ಕೊಡ್ತಿರೋ ತರ. ನಾನು ಅದ್ ಹೆಂಗೆ ನಿಮ್ಗೆ ಮೈಂಡಿಗೆ ಬಂತು? ನೆಕ್ಸ್ಟ್ ವೀಕ್ ಡಿಶ್ ನಾನ್ ಕ್ವಶನ್ ಕೇಳ್ತಿದ್ದೆ, ನೀವು ಉತ್ತರ ಕೊಡ್ಕೊಂಡ್ ಕೂತಿದ್ರ. ಇಲ್ಲ ಇಲ್ಲ, ಈಗ ನಾನ್ ಕ್ವಶನ್ಸ್ ಕೇಳ್ಬೇಕಾ ನಿಮ್ಗೆ? ಬೇಡ ಬೇಡ, ನಾನ್ ಹೇಳಿ ಕೇಳಿಸ್ಕೊಳ್ಳೋಂತದ್ದು ಕರ್ಮ ನನಗೆ ಇನ್ನ ಬಂದಿಲ್ಲ ಜೀವನದಲ್ಲಿ. ತೊಂದ್ರೆ ಇಲ್ಲ. ಯಾರೋ ಹಾಕಿದಾರೆ ನೋಡಿ, ಹಾಯ್ ಹರೀಶ್ ಚಂದ್ರ, ನಿಮ್ಮ ಆಕ್ಟಿಂಗ್ ಸೂಪರ್ ಅಂತ. ಶ್ರೀ, ಥ್ಯಾಂಕ್ ಯು. ಲಿಟರಲಿ ನಂಗೆ ಆಂಕರಿಂಗ್ ಮಾಡ್ತಿರೋ ಫೀಲಿಂಗ್ ಬರ್ತಿದೆ. ಬಿಕಾಸ್ ಇವರು ಏನು ಮಾತು ಆಡ್ತಿಲ್ಲ. ಆಕ್ಚುಲಿ ಏನ್ ಗೊತ್ತಾ, ಹರೀಶ್ ಚಂದ್ರ ತುಂಬಾ ಮಾತಾಡ್ತಾನೆ, ಸಿಕ್ಕಾಪಟ್ಟೆ ಮಾತಾಡ್ತಾನೆ. ಭವಿಷ್ಯ ಸ್ವಲ್ಪನೂ ಮಾತಾಡಲ್ಲ. ಪ್ಲೀಸ್ ಭವಿಷ್, ಪ್ಲೀಸ್ ಬೇಕಾದ್ರೆ ನಾನು ಲೈವ್ ಇಂದ ಎಕ್ಸಿಟ್ ಆಗ್ತೀನಿ. ನೀವು ಮಾತಾಡಲ್ಲ, ನಾ ಮಾತಾಡ್ಬೇಡಿ. ನೀವ್ ಎಷ್ಟು ಮಾತಾಡ್ತೀರಾ ಅಷ್ಟೊಂದೆಲ್ಲ ಮಾತಾಡಕ್ ಹೋಗಲ್ಲ. ಇರೋದ್ರಿಂದ ನಾವು ಮಾತಾಡ್ಲೇಬೇಕು, ಆಯ್ತಾ? ನೀವಿಲ್ಲ ಮಾತಾಡಲ್ಲ, ಸೈಲೆಂಟು. ಸೀರಿಯಸ್ಲಿ ನಾನು ಮಗು ಯಾವ ತರ ಮಗು ಅಂದ್ರೆ ತುಂಬಾ ಮುಗ್ಧ ಮಗು, ಅಮಾಯಕ ಮಗು, ಆ ತರ ನಾನು. ಸೊ ಹಾಗಾಗಿ ಏನೋ ಯಾಕೆ ಗೊತ್ತಾ ಮಾಡಿದ್ದು, ಅಲ್ಲಿ ಯಾರೋ ಕಮೆಂಟ್ ಹಾಕಿದ್ರಲ್ಲ ಆಕ್ಟಿಂಗ್ ಸೂಪರ್ ಅಂತ. ಹೆಂಗ್ ಮಾಡ್ತೀನಿ ಆಕ್ಟಿಂಗ್ ಅಂತ ತೋರ್ಸಿದ್ ನಾನು ಅವ್ರಿಗೆ. ಶಪ ಜಯಕೃಷ್ಣ ಅವರೇ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಬಿಗ್ ಬಾಸ್ ಇವತ್ತಿಗೂ ನೆನ್ಪಿಟ್ಕೊಂಡಿರೋದಕ್ಕೆ ಥ್ಯಾಂಕ್ ಯು. ನೋಡಿ ನೋಡಿ ಹೆಂಗಿದ್ದಾರೆ ಅಭಿಮಾನಿಗಳು. ಓಕೆ ಫೈನ್, ಲೈವ್ ಮುಗಿಸೋಣ ಆಗ್ರಾ? ಎಸ್, ಮುಗಿಸ್ತಿದೀವಿ ಲೈವ್ ನ. ಹಾಯ್ ಚಂದ್ರಿಕಾ, ಅಲ್ಲ ಪ್ರಿಯಾಂಕಾ. ಎಸ್, ಸೊ ಪ್ಲೀಸ್ ಮಿಸ್ ಮಾಡದೆ ನೋಡಿ ಕ್ವಾಟ್ಲೆ ಕಿಚನ್ ಎಲ್ಲಾ ಎಪಿಸೋಡ್ಸ್ ನು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಈ ಲೈವ್ ಗೆ ಜಾಯ್ನ್ ಆಗಿದ್ಕೆ.
ಥ್ಯಾಂಕ್ ಯು ನಮ್ ಕಡೆಯಿಂದ. ಅಂಡ್ ಅದಕ್ಕಿಂತ ಮುಂಚೆ ಸಾರಿ, ಲೈವ್ ಬಂದಿದ್ದು ತುಂಬಾ ಲೇಟ್ ಆಯ್ತು ಕೆಲವೊಂದು ನೆಟ್ವರ್ಕ್ ಇಶ್ಯೂ ಇಂದ. ಸೊ ಹಾಗಾಗಿ ಫಸ್ಟ್ ಅದಕ್ಕೆ ಸಾರಿ. ಅಂಡ್ ಆಮೇಲೆ ಥ್ಯಾಂಕ್ ಯು. ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಅಂಡ್ ಅದ್ರ ಬಗ್ಗೆ ತುಂಬಾ ಒಂದು ಅಪ್ರಿಶಿಯೇಷನ್ ಆಗಿರ್ಬೋದು, ಇಲ್ಲ ಒಂದು ರೆಕಗ್ನೈಸೇಷನ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ನಮ್ಗೆ ತುಂಬಾ ಚೆನ್ನಾಗಿ ಬರ್ತದೆ ರೆಸ್ಪಾನ್ಸು. ಸೊ ಹಾಗಾಗಿ ಆ, ಇನ್ನು ಒಂದಷ್ಟು ಮುಂದೆ ಎಪಿಸೋಡ್ಗಳಲ್ಲಿ ಒಂದು ಬೇರೆ ಬೇರೆ ತರ ರೆಸಿಪಿಗಳು ನಾವು ಕಲ್ತ್ಕೊಂತೀವಿ. ಕೆಲವೊಂದು ನಮಗೂ ಗೊತ್ತಿರಲ್ಲ, ನಾವು ಎಲ್ಲೂ ಮಾಡಿರಲ್ಲ. ಸೊ ಹಂಗಾಗಿ ಕೆಲವೊಂದನ್ನ ನಾವು ಮಾಡ್ತಾ ಕಲಿತಾ ಅದನ್ನ ನಿಮ್ಗೆ ಒಂದು ಎಂಟರ್ಟೈನ್ ಮಾಡ್ತಾ ಆ, ನಾವು ಅದಕ್ಕೆ ಅಷ್ಟೇ ಒಂದು ಎಂಟರ್ಟೈನ್ ಮಾಡ್ಲಿಕ್ಕೇನೆ ನಾವು ಇರೋದು. ಸೊ ಹಾಗಾಗಿ ಅದ್ರ ಜೊತೆಗೆ ಅಡ್ಗೆ ಮಾಡ್ತಾ ಮಜಾ ಮಾಡ್ತಾ ನಿಮ್ಗೂ ಖುಷಿ ಆಗೋ ತರ ನಾವು ಖುಷಿಯಾಗಿ ಮಾಡ್ತಾ ಇದೀವಿ. ಸೊ ದಯವಿಟ್ಟು ನಮ್ಮ ಕ್ವಾಟ್ಲೆ ಕಿಚನ್ ಸೀಸನ್ 2ನ ನೋಡಿ. ಇವತ್ತು ಶನಿವಾರ, ಇವತ್ತು ಟೆಲಿಕಾಸ್ಟ್ ಆಗತ್ತೆ. ನಾಳೆ ಭಾನುವಾರ ನಮ್ದು ಮೈನ್ ಇವಾಗ ಏನಂದ್ರೆ ತುಂಬಾ ಚೆನ್ನಾಗಿರೋ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಶನಿವಾರ ಬರ್ತೀರಲ್ಲ ಪ್ರಿಯಾಂಕಾ ಅವರೇ, ನಿಮ್ ಮುಖ ಭಾನುವಾರನೂ ಕಾಣಿಸಲ್ಲ. ಅಂದ್ರೆ ಅವ್ರ ಜನಗಳು ಬೇರೆ ಅಟ್ಲೀಸ್ಟ್ ಇದಾಗಿ ನೋಡ್ಬೋದಲ್ಲ. ಸೊ ಇಲ್ಲಿ ಏನ್ ಡೌ ಮಾಡ್ತೀರಾ ಅಂದ್ರೆ ಸೊ ನೀವು. ಹಂಗಾಗಿ ಆಯ್ತಾ? ಎರಡ್ ಪಾರ್ಟ್ ಮಾಡ್ಕೊಂಡು ಶನಿವಾರ ಬೇರೆ ಒಂದಷ್ಟು ಜನ, ಭಾನುವಾರ ಒಂದಷ್ಟು ಜನ, ಅಂದ್ರೆ ಎಲ್ರಿಗೂ ಒಂದು ಅಡಿಗೆ ಮಾಡೋದಿಂದ ಹಿಡಿದು ಮಾತಾಡಕ್ಕಾಗಿರ್ಬೋದು, ಎಲ್ಲಕ್ಕೂ ಒಂದು ತುಂಬಾ ಚೆನ್ನಾಗಿ ಸಿಗುತ್ತೆ ಅವ್ರಿಗೆ ಒಂದು ಅವಕಾಶ. ಸೊ ಅದನ್ನ ನಾವು ಬೆಳೆಸ್ಕೊಂಡು ಅವರು ಬೆಳೆಸ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಅದಕ್ಕೆ ತುಂಬಾ ಚೆನ್ನಾಗಿ ನೀವು ರೆಸ್ಪಾನ್ಸ್ ಕೊಡ್ತಾ ಇದೀರಾ. ಸೊ ಥ್ಯಾಂಕ್ ಯು. ಮುಂದೆ ಇನ್ನೊಂದಷ್ಟು ಮಾಡೋಣ. ಇನ್ನು ಒಂದಷ್ಟು ವಾರಗಳು ಎಲಿಮಿನೇಟ್ ಆಗದೆ ಇದ್ರೆ, ಈಗ ನೀವ್ ಆಗಿದ್ರಲ್ಲ ಹಂಗೆ. ನಾನೇನ್ ಎಲಿಮಿನೇಟ್ ಆಗಿಲ್ಲ. ಅಲ್ಲ, ಸುಮ್ನೆ ಹೇಳಿದ್ದು. ಸುಮ್ನೆ ಎಲ್ಲ ಹೇಳ್ಬಾರ್ದು ಲೈವ್ ಅಲ್ಲಿ, ಹಂಗೆಲ್ಲ ಹೇಳ್ಬಾರ್ದು ಆಯ್ತಾ. ಆಯ್ತಾ, ಎಲಿಮಿನೇಟ್ ಆಗದೆ ಇದ್ರೆ ಮುಂದೆ ಇನ್ನೊಂದಷ್ಟು ರೆಸಿಪಿಗಳನ್ನ ಸೊ ನಾವು ಎಲ್ಲಾ try ಮಾಡ್ಬೇಕು. ಕುಕ್ಕುಗಳಿಗೂ ಆಲ್ ದ ವೆರಿ ಬೆಸ್ಟ್. ಚಂದ ಅಡ್ಗೆ ಮಾಡಿ ಒಂದಷ್ಟು ಒಳ್ಳೆ ರೆಸಿಪಿಗಳನ್ನ ಹೇಳ್ಕೊಡಿ. ಸೊ ಇಲ್ಲಿಗೆ ಲೈವ್ ನ ಮುಗ್ಸೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲಾರು ಜಾಯಿನ್ ಆಗಿದ್ಕೆ. ಮಿಸ್ ಮಾಡದೆ ಕ್ವಾಟ್ಲೆ ಕಿಚನ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಬಾಯ್ ಬಾಯ್.